ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಟೇಸ್ಟ್ ಆಗಿರೋ ಮೊಟ್ಟೆ ಸಾರು ಮಾಡೋಣ. ಇದೊಂಥರ ಅಥೆಂಟಿಕ್ ಟೇಸ್ಟ್ ಅಂತಲೇ ಹೇಳ್ಬೋದು. ಹಿಂದೆ ಎಲ್ಲ ಈ ರೀತಿಯೇ ಸಾರು ಮಾಡ್ತಾಯಿದ್ದು. ಪರ್ಫೆಕ್ಟಾಗಿ ಒಂದು ಮೊಟ್ಟೆನೂ ಕೂಡ ಹೊಡೆಯೋದಾಗಿ ಹೇಗೆ ಮೊಟ್ಟೆ ಸಾರು ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ, ದಪ್ಪಗೆ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ, ಒಂದು ಟೊಮೊಟೊ, ಇದ್ರ ಜೊತೆಗೆ ನಾವು ಒಂದು 10ರಿಂದ 15 ಕಾಳು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಸೋಂಪುಕಾಳು, ಒಂದು 2 ಇಂಚಷ್ಟು ಚಕ್ಕೆ ಮತ್ತು ಒಂದು 4ರಿಂದ 5 ಲವಂಗ, ಇದ್ರ ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 4ರಿಂದ 5 ಬೆಳ್ಳುಳ್ಳಿ ಇಳುಕು ಮತ್ತು 1ರಿಂದ 1 ಸ್ಪೂನಷ್ಟು ಕಡಲೆ ಮತ್ತು ಒಂದು 2ರಿಂದ 3 ಸ್ಪೂನಷ್ಟು ಸಾಂಬಾರು ಪೌಡರ್. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ನಾವಿಲ್ಲಿ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಚಮಚ ಸಾಸಿವೆ ಹಾಕಿ ಸಿಡಿದ ನಂತರ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಕೆಂಪಾಗೋವರೆಗೂ ಹುರ್ಕೋಬೇಕು. ಮೊಟ್ಟೆ ಸಾರು ಮಾಡೋಕ್ಕೆ ಈ ಥರ ಅಗಲವಾಗಿರೋ ಪಾತ್ರೆನೇ ತೊಗೋಬೇಕು, ಬಾಣಲಿ ಅಥವಾ ಕಡಾಯಿನ. ಈಗ ಇದಕ್ಕೆ ನಾವು ಫೈನ್ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಇಟ್ಕೋಬೇಕು. ಸಣ್ಣಕ್ಕೆ ಕುದಿ ಬಂದಮೇಲೆ ಅದಕ್ಕೆ ಒಂದು 10ರಿಂದ 15 ನಿಮಿಷ ಲಿಡ್ ಮುಚ್ಚಿ ಬೇಯಿಸ್ಕೋಬೇಕು. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊಟ್ಟೆನ ಡೈರೆಕ್ಟಾಗಿ ಹಾಕ್ಬೋದು, ಆದರೆ ನಮ್ಗೆ ಪರ್ಫೆಕ್ಟಾಗಿ ಒಂದು ಹೊಡೆಯೋದ ರೀತಿ ಮಾಡ್ಕೋಬೇಕು ಅಂತ ಅಂದರೆ ಈ ರೀತಿ ಒಂದು ಬಟ್ಲಿಗೆ ಮೊಟ್ಟೆನ ಬ್ರೇಕ್ ಮಾಡ್ಕೊಂಡು ಹಾಕ್ಕೊಂಡು ನಿಧಾನವಾಗಿ ಸಾರೊಳಗಡೆ ಹಾಕ್ಕೊಂಡು ಬರಬೇಕು. ಒಂದೊಂದಾಗಿ ನಿಧಾನಕ್ಕೆ ಹಾಕ್ಕೊಂಡು ಬರಬೇಕು. ಈ ಥರ ಮಾಡೋದ್ರಿಂದ ಮೊಟ್ಟೆ ಒಂದೂ ಕೂಡ ಹೊಡೆಯೋದಿಲ್ಲ. ನಾವಿಲ್ಲಿ 8 ಮೊಟ್ಟೆ ತೊಗೊಂಡಿದ್ದೀವಿ. ಮೊಟ್ಟೆ ಎಲ್ಲ ನಿಧಾನಕ್ಕೆ ಈ ಥರ ಹಾಕಿದ ಮೇಲೆ ಸೌಟ ಆಡಿಸ್ಬಾರ್ದು. ಸ್ವಲ್ಪ ಗಾರ್ನಿಷ್ಗೋಸ್ಕರ ಸಾಂಬಾರು ಸೊಪ್ಪನ್ನು ಮೇಲೆ ಹಾಕಿಬಿಟ್ಟು ಮತ್ತೆ ಒಂದು 10ರಿಂದ 15 ನಿಮಿಷ ಲಿಡ್ ಕವರ್ ಮಾಡಿ ಬೇಯಿಸ್ಕೋಬೇಕು. ಈಗ ನೋಡಿ ನಿಧಾನವಾಗಿ ಕೈ ಆಡಿಸ್ಬೇಕು. ಆಲ್ಮೋಸ್ಟ್ ಮೊಟ್ಟೆ ಎಲ್ಲ ಬೆಂದಿದೆ ನೋಡಿ. ಒಂದು ಮೊಟ್ಟೆನೂ ಕೂಡ ಒಡೆದೋಗಿಲ್ಲ. ತುಂಬ ಹೊತ್ತು ಬೇಯಿಸಬಾರ್ದು, ಮೊಟ್ಟೆ ಹಾರ್ಡ್ ಆಗುತ್ತೆ. ಒಂದು 10ರಿಂದ 15 ನಿಮಿಷ ಸಾಕು. ಹಿಂದಿನ ಕಾಲದಲ್ಲೆಲ್ಲ ಹೀಗೆ ಮಾಡ್ತಿದ್ರು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ, ಅನ್ನ ಜೊತೆ, ಇಲ್ಲ ಚಪಾತಿ ಜೊತೆ ಯಾವುದಕ್ಕಾದ್ರೂ ತಿನ್ಬೋದು. ಯೂಶ್ವಲಿ ಇದನ್ನು ನಾವು ಮುದ್ದೆ ಜೊತೆ ತಿಂತೀವಿ. ಇದ್ರ ಮುಂದೆ ಚಿಕನ್ ಮಟನ್ ಯಾವುದೂ ಬೇಡ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಒಂದು ಮೊಟ್ಟೆ ಕೂಡ ಒಡೆದಿಲ್ಲ. ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು, ಆಗ ಪರ್ಫೆಕ್ಟಾಗಿ ಬೇಯುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ. ಇನ್ನು ಈ ಥರ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.